ಸಂತೋಷದ ಜೀವನವನ್ನು ನಡೆಸಬೇಕಾ? ಬದುಕನ್ನು ಸಂತೋಷದಿಂದ ಸಂಭ್ರಮಿಸಬೇಕಾ? ಹಾಗಾದರೆ ಬದುಕಿಗೊಂದು ಸ್ಪಷ್ಟವಾದ ಗುರಿಯನ್ನು ಕೊಡು ಮತ್ತು ಆ ಗುರಿಯ ಸಾಧನೆಗಾಗಿ ಬದುಕನ್ನು ಮೀಸಲಿಡು. ಆಲ್ಬರ್ಟ್ ಐನ್ಸ್ಟೈನ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. ಸೊ ಇವತ್ತು ಕಡೆಯದಾಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಲೈನ್ ರಿಮೈನಿಂಗ್ ಟಾಪಿಕ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೇನು, ಎಲೆಕ್ಟ್ರಿಕ್ ಪವರ್ ಅಂದ್ರೇನು, ಕಾಂಬಿನೇಷನ್ ಆಫ್ ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಸೆಲ್ಸ್ ಇನ್ ಪ್ಯಾರಲಲ್ಸ್. ಸೊ ಇಷ್ಟನ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ನಾವು ಅದ್ರ ನೆಕ್ಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಕಿರ್ಚಾಫ್ಸ್ ಲಾಸ್. ಓಕೆ, ಸೊ ಕಿರ್ಚಾಫ್ ಲಾಸ್ ಅಲ್ಲಿ ನಮಗೆ 2 ಟೈಪ್ಸ್ ಆಫ್ ಲಾಸ್ ಇದೆ. ಓಕೆ, ದ ಫಸ್ಟ್ ಒನ್ ಏನಿದೆ, ದ ಫಸ್ಟ್ ಲಾ ಅಂತ ಕರಿತೀವಿ, ಅಂಡ್ ಕರೆಂಟ್ ಲಾ ಅಂತ ಕರಿತೀವಿ, ಅಂಡ್ ಜಂಕ್ಷನ್ ರೂಲ್ ಅಂತ ಕರಿತೀವಿ. ಸೊ ಓಕೆ, ಸೊ ಇಲ್ಲಿ ಕರೆಂಟ್ ಲಾ ಅಂತ ಅಂದ್ರೆ ಇನ್ ದಿಸ್ ಫಸ್ಟ್ ಲಾದಲ್ಲಿ ಸೊ ಕರೆಂಟ್ ಒಂದು ಪಾಯಿಂಟ್ ಇಂದ ಇನ್ಸೈಡ್ ಯಾವ ತರ ಬರ್ತಿದೆ, ಔಟ್ ಸೈಡ್ ಯಾವ ತರ ಹೋಗ್ತದೆ ಅಂತ ನಾವು ಏನು ಲಾ ಮುಖಾಂತರ ಹೇಳ್ತಾ ಹೋಗ್ತೀವಿ, ಅದನ್ನ ನಾವು ಕಿರ್ಚಾಫ್ ಲಾ ಅಂತ ಕೇಳ್ತೀವಿ. ಅಂಡ್ ಜಂಕ್ಷನ್ ರೂಲ್ ಅಂತಂದ್ರೆ ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂತಾರೆ, ಈ ಪಾಯಿಂಟ್ ಇಂದ ಎಷ್ಟು ಕರೆಂಟ್ ಬರ್ತಾ ಇದೆ, ಈ ಪಾಯಿಂಟ್ ಎಷ್ಟು ಕರೆಂಟ್ ಬರ್ತಾ ಇದೆ, ಈ ಪಾಯಿಂಟ್ ಇಂದ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅಂತ ಏನು ಲಾ ನಲ್ಲಿ ಹೇಳ್ತಾರಲ್ವಾ, ಅದನ್ನ ಕಿರ್ಚಾಫ್ ಜಂಕ್ಷನ್ ರೂಲ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಸ್ಟೇಟ್ಮೆಂಟ್, ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಕಿರ್ಚಾಫ್ ಲಾ, ಕಿರ್ಚಾಫ್ ಫಸ್ಟ್ ಲಾ ಆರ್ ಕರೆಂಟ್ ಲಾ ಜಂಕ್ಷನ್ ರೂಲ್ ಇಸ್ ಕಾಲ್ಡ್ is the algebraic sum of electric current at a junction in any electrical network is zero. Okay, the algebraic sum of electric currents at any junction in electric network is zero. And one more statement ಇದೆ, the total amount of current towards the junction is equal to the total amount of current away from the junction, or it is towards the junction current is equal to the away from the junction. Okay, so ಇಲ್ಲಿ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳ್ಬೋದು ಅಂತಂದ್ರೆ, ನಿಮಗೆ ಎಲ್ಲರಿಗೂ ರೈಲ್ವೆ ಸ್ಟೇಷನ್ ಗೊತ್ತಿದೆ ಅಲ್ವಾ? ಓಕೆ, ಆ ರೈಲ್ವೆ ಸ್ಟೇಷನ್ ಅಲ್ಲಿ ಇಸ್ ದ ಜಂಕ್ಷನ್ ಅಂದ್ರೆ ಗೊತ್ತಿದೆ ಅಲ್ವಾ? ಒಂದು ಸ್ಟೇಷನ್ಗೆ ಒಂದು 2 or more ಕಡೆ ರೂಟ್ಸ್ ಇಂದ ನಮಗೆ ಏನಾಗುತ್ತೆ, ಟ್ರೈನ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ಇದು ಒಂದು ಜಂಕ್ಷನ್ ಅಂತಂದ್ರೆ ಈ ಜಂಕ್ಷನ್ಗೆ ಒಂದ್ ಕಡೆಯಿಂದ ಟ್ರೈನ್ ಬಂದಿದ್ದು, ಒಂದು ಟ್ರೈನ್ ಬಂದಿದೆ, ಇನ್ನೊಂದು ಈ ಸೈಡ್ ಟ್ರೈನ್ ಹೋಗ್ತಾ ಇದೆ, ಅಂಡ್ ಈ ಕಡೆಯಿಂದ ಒಂದು ಟ್ರೈನ್ ಬರ್ತಾ ಇದೆ, ಈ ಕಡೆ ಟ್ರೈನ್ ಹೋಗ್ತಾ ಇದೆ. ಓಕೆ, ಸೊ ಅಲ್ಲಿಗೆ ಏನಾಯ್ತು, ಹೌ ಮಚ್ ಟ್ರೈನ್ ಇಸ್ ಕಮ್ to this junction point. So 2 train is come and 2 train is out. Similarly, ಇಲ್ಲಿ ಒಂದು ನಾವು ಜಂಕ್ಷನ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ದ ಕರೆಂಟ್ I1 and I4 ಇಟ್ ಈಸ್ ಟುವರ್ಡ್ಸ್ ದ ಜಂಕ್ಷನ್. I1 and I4 ಇಸ್ ದ ಟುವರ್ಡ್ಸ್ ದ ಜಂಕ್ಷನ್ ಬರ್ತಾ ಇದೆ. ಸೊ ಅಲ್ಲಿಂದ ನಮಗೆ ಏನಾಗ್ತಿದೆ, ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಜಂಕ್ಷನ್ ಈಸ್ I2, I3, I5. ಓಕೆ, ಸೊ ಈಗ ನಾವೇನ್ ತಗೋಬಹುದು, I1 I4 ಇಸ್ ಈಕ್ವಲ್ ಟು I1 plus I4. ದಿಸ್ ಇಸ್ ದ ಟೋಟಲ್ ಕರೆಂಟ್ ಆಫ್ ದ ಟುವರ್ಡ್ಸ್ ದ ಜಂಕ್ಷನ್. ಅಂದ್ರೆ ಒಂದು ಜಂಕ್ಷನ್ ಪಾಯಿಂಟ್ಗೆ ಟೋಟಲ್ ನೆಟ್ ಕರೆಂಟ್ ಎಷ್ಟು ಬರ್ತಾರೆ ಅಂತ ನೋಡ್ತೀವಲ್ವಾ, ಅದನ್ನ ನಾವೇನಂತ ಕರಿತೀವಿ, I1 plus I4. ದಟ್ ಒನ್ ಇಸ್ ಈಕ್ವಲ್ ಟು I2 plus I3 plus I5. This is the moving away from the junction. These 3 currents are away from the junction. Okay, and this one is towards the junction. Okay, so ಇಲ್ಲಿ in this Kirchhoff current law ದಲ್ಲಿ what is the sign convention? ಇಲ್ಲಿ sign convention ಯಾವ ತರ ತಗೊಂತೀರಾ ಅಂದ್ರೆ, the incoming current towards the junction are taken as positive sign. Okay, the incoming current towards the junction is taken as a positive. ಅಂದ್ರೆ ಜಂಕ್ಷನ್ ಕಡೆಗೆ ಯಾವ ಕರೆಂಟ್ ಬರ್ತಾ ಇದೆ ಅದನ್ನ ಪಾಸಿಟಿವ್ I ಅಂತ ತಗೊಂತೀವಿ, ಅದು ಪಾಸಿಟಿವ್ ಕರೆಂಟ್ ಅಂತ ತಗೊಂತೀವಿ. ಆ ಜಂಕ್ಷನ್ ಇಂದ ಯಾವುದು ಹೊರಗಡೆ ಹೋಗ್ತಾ ಇದೆ ಕರೆಂಟ್, ಎಷ್ಟು ಕರೆಂಟ್ ಔಟ್ ಸೈಡ್ ಪಾಸ್ ಆಗ್ತಾ ಇದೆ, ಅದನ್ನ ನಾವೇನಂತ ತಗೊಂತೀವಿ, ನೆಗೆಟಿವ್. ಸೊ ಅಲ್ಲಿಗೆ ದ ಔಟ್ ಗೋಯಿಂಗ್ ಕರೆಂಟ್ ಅವೇ ಫ್ರಮ್ ದ ಜಂಕ್ಷನ್ ಆರ್ ಟೇಕನ್ ಆಸ್ ನೆಗೆಟಿವ್. ಸೊ ಬೇಸ್ಡ್ ಆನ್ ದಟ್ I1 ಈಸ್ ಪಾಸಿಟಿವ್ I1 and next current is I2 minus I2. ಯಾಕೆ ಅಂತಂದ್ರೆ ಇಲ್ಲಿ minus I2 it is moving away from the junction. Okay, I2 and next one is minus I3 and plus I4 minus I5. The total current is equal to 0. Okay, by using this statement, the algebraic sum of electric current at a junction in any electrical network is always 0. So always 0 ಅಂತಂದ್ರೆ ಈ ಪಾಯಿಂಟ್, ಈ ನೆಟ್ವರ್ಕ್ ಜಂಕ್ಷನ್ ಪಾಯಿಂಟ್ ಏನಿದೆ, ಆ ಜಂಕ್ಷನ್ ಪಾಯಿಂಟ್ ಅಲ್ಲಿ ನಮಗೆ ಟೋಟಲ್ ನೆಟ್ ಕರೆಂಟ್ ಏನಿರುತ್ತೆ, 0 ಇರುತ್ತೆ. ಹೆಂಗೆ ನಮಗೆ ಒಂದು ಟ್ರೈನ್ ಬಂದು ಜಂಕ್ಷನ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡಾದ್ಮೇಲೆ ಒಂದ್ ಸೈಡ್ ಹೋಗ್ತಾ ಇದೆ, ಸೊ ಅಲ್ಲಿಗೆ ರಿಮೈನಿಂಗ್
ಎಷ್ಟು ಟ್ರೈನ್ ನಿಮ್ಮ ಜಂಕ್ಷನಲ್ಲಿ ಇದೆ ಅಂತಂದರೆ 0 ಟ್ರೈನ್ಸ್, ಯಾಕೆಂದರೆ ಯಾವುದೇ ರೀತಿ ಟ್ರೈನಲ್ಲಿ ಸ್ಟೇ ಆಗಿರಲ್ಲ. ಓಕೆ, ಸೊ ಅದೇ ಥರ ಎಷ್ಟು ಕರೆಂಟ್ ಟುವರ್ಡ್ಸ್ ದ ಜಂಕ್ಷನ್ ಬರುತ್ತೆ ಅಷ್ಟು ಅಮೌಂಟ್ ಆಫ್ ಕರೆಂಟು ಅವೇ ಫ್ರಮ್ ದ ಜಂಕ್ಷನ್ ಹೋಗೋದ್ರಿಂದ ದ ಟೋಟಲ್ ನೆಟ್ ಕರೆಂಟ್ ಅಟ್ ದಿ ಜಂಕ್ಷನ್ ಏನಾಗಿರುತ್ತೆ ಇಟ್ ಈಸ್ ಈಕ್ವಲ್ ಟು ದ 0. ಓಕೆ, ದಿಸ್ ದ ಇಂಪಾರ್ಟೆಂಟ್ ಲಾ. ನಮಗೆ ಕಿರ್ಚಾಫ್ ಲಾ, ಸ್ಟೇಟ್ ಕಿರ್ಚಾಫ್ ಕರೆಂಟ್ ಲಾ ಅಂತ ಕೇಳ್ಬೋದು, ಅಥವಾ ಕಿರ್ಚಾಫ್ ಜಂಕ್ಷನ್ ರೂಲ್ ಅಂತ ಕೇಳ್ಬೋದು. ಸೊ ಒಂದನ್ನ ಸ್ಟೇಟ್ಮೆಂಟ್ ನಿಮಗೆ ಏನಾದರೂ ಕೇಳಿದ್ರೆ ಅದನ್ನ 2 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ದ ಕಿರ್ಚಾಫ್ ಲಾಸ್ ಅಂತ ಕೇಳ್ತಾರೆ. ಕಿರ್ಚಾಫ್ ಲಾಸ್ ಅಂತೆಲ್ಲ ಮೆನ್ಷನ್ ಮಾಡಿದ್ರೆ ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ ಎರಡನ್ನೂ ನೀವು ಹೇಳ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಅಲ್ಲಿ ಒಂದು ನೋಟ್ ಪಾಯಿಂಟ್ ಇದೆ. ದ ಚಾರ್ಜ್ ಕೆನಾಟ್ ಅಕ್ಯುಮುಲೇಟ್ ಅಟ್ ಎ ಜಂಕ್ಷನ್. ದ ನಂಬರ್ ಆಫ್ ಚಾರ್ಜ್ ಅಟ್ ಅರೈವ್ ಅಟ್ ದಿ ಜಂಕ್ಷನ್ ಇನ್ ಎ ಗಿವನ್ ಟೈಮ್ ಮಸ್ಟ್ ಲೀವ್ ಇನ್ ದ ಸೇಮ್ ಟೈಮ್ ಇನ್ ಅಕಾರ್ಡಿಂಗ್ ವಿತ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್. ಓಕೆ, ದೀಸ್ ಲಾ, ದ ಫಸ್ಟ್ ಲಾ ಏನ್ ಹೇಳ್ತಿದೆ ಕರೆಂಟ್ ಲಾ, ಇಟ್ ಈಸ್ ವರ್ಕಿಂಗ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್. ಓಕೆ, ಕನ್ಸರ್ವೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಗೊತ್ತಿದೆ ಅಲ್ವಾ, ದ ಟೋಟಲ್ ನೆಟ್ ಚಾರ್ಜ್ ಪಾರ್ಟಿಕಲ್ ಅಟ್ ದಟ್ ಪಾಯಿಂಟ್ ಈಸ್ 0. ಓಕೆ, ಸೊ ಇಟ್ ಈಸ್ ಮೀನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್, ಸೊ ನೈದರ್ ಬಿ ಕ್ರಿಯೇಟೆಡ್ ಆರ್ ನಾರ್ ಬಿ ಡಿಸ್ಟ್ರಾಯ್ಡ್. ಸೊ ಇಲ್ಲಿ ಏನಾಗುತ್ತೆ, ದ ಚಾರ್ಜ್ ಪಾರ್ಟಿಕಲ್ ಕೆನಾಟ್ ಬಿ ಅಕ್ಯುಮುಲೇಟ್, ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಯಾವುದೇ ನಿಮಗೆ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಸೊ ಎಷ್ಟು ಚಾರ್ಜ್ ಪಾರ್ಟಿಕಲ್ ಆ ಪಾಯಿಂಟ್ಗೆ, ಈ ಪಾಯಿಂಟ್ಗೆ ಎಷ್ಟು ಚಾರ್ಜ್ ಪಾರ್ಟಿಕಲ್ ಬರ್ತದೆ ಅಷ್ಟೇ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ ಇಟ್ ಇಸ್ ಮೂವಿಂಗ್ ಅವೇ ಹೋಗ್ತಾ ಇದೆ. ಸೊ ಅಲ್ಲಿಗೆ ನೆಟ್ ಚಾರ್ಜ್ ಏನಾಗಿರುತ್ತೆ ಇಟ್ಸ್ ದ ರಿಮೈನ್ಸ್ ಸೇಮ್, ಅಂದ್ರೆ ನಮಗೆ ಯಾವುದೇ ರೀತಿ ಚಾರ್ಜ್ ಚೇಂಜಸ್ ಬರ್ತಾ ಇಲ್ಲ. ಸೊ ಏನಕ್ಕೆ ಇದನ್ನ ಕನ್ಸರ್ವೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಅಂತ ಹೇಳ್ತೀವಿ ಅಂದ್ರೆ, ಸೊ ಇಲ್ಲಿ ನಾವು ಬೇಸ್ಡ್ ಆನ್ ಯಾವ್ದ್ರ ಮೇಲೆ ಹೇಳ್ತಾ ಇರೋದು, ಕರೆಂಟ್ ಮೇಲೆ ಹೇಳ್ತಾ ಇದೀನಿ ಅಂದ್ರೆ ದಟ್ ಕರೆಂಟ್ ಈಸ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಅಂಡ್ ಟೈಮ್. ಕರೆಂಟ್ ಈಸ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಅಂಡ್ ಟೈಮ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಟೈಮ್, ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಒಂದು 10 ಎಲೆಕ್ಟ್ರಾನ್ಸ್ ಬರ್ತಾ ಇದೆ, I1 ಇಂದ ಎಷ್ಟು ಬರ್ತದೆ 10 ಚಾರ್ಜ್ ಪಾರ್ಟಿಕಲ್, I2 ಇಂದ ಎಷ್ಟು ಬರ್ತದೆ 20 ಚಾರ್ಜ್ ಪಾರ್ಟಿಕಲ್ ಬರ್ತಿದೆ ಅಂತಂದ್ರೆ, ಸೊ ಈ 20 + 10 ಟೋಟಲ್ ಎಷ್ಟು ಚಾರ್ಜ್ ಪಾರ್ಟಿಕಲ್ ಇದೆ ಅಟ್ ಜಂಕ್ಷನ್ 30 ಚಾರ್ಜ್ ಪಾರ್ಟಿಕಲ್. ಈ 30 ಚಾರ್ಜ್ ಪಾರ್ಟಿಕಲ್ ಅಲ್ಲಿ I2 ಇಂದ ಸಮ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ I2 ಮತ್ತೆ I3 ಇಂದ ನಮಗೆ ಏನಾಗ್ತದೆ, ಒಂದರಲ್ಲಿ 6 ಹೋಗ್ತಾ ಇದೆ, ಒಂದರಲ್ಲಿ 8 ಹೋಗ್ತಾ ಇದೆ, ಇನ್ನೊಂದರಲ್ಲಿ ಅಗೇನ್ 6 ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಟೋಟಲ್ ನೆಟ್ ಚಾರ್ಜ್ ಏನಾಯ್ತು ಇಟ್ ಇಸ್ ರಿಮೈನ್ಸ್ ದ ಸೇಮ್. ಓಕೆ, ಸೊ ಅಲ್ಲಿಗೆ 6 + 6 12 20 ಆಗುತ್ತೆ. ಸೊ ದಿಸ್ ಒನ್ ಈಸ್ 16 ಚಾರ್ಜ್ ಪಾರ್ಟಿಕಲ್, 16 ಚಾರ್ಜ್ ಪಾರ್ಟಿಕಲ್ + 6 + 8. ಸೊ ಈ ತರ ನಮಗೆ ಏನಾಗುತ್ತೆ ಚಾರ್ಜ್ ಪಾರ್ಟಿಕಲ್, ಎಷ್ಟು ಚಾರ್ಜ್ ಪಾರ್ಟಿಕಲ್ ಟುವರ್ಡ್ಸ್ ಬರ್ತಾ ಇದೆ ಅಷ್ಟೇ ಚಾರ್ಜ್ ಪಾರ್ಟಿಕಲ್ ಅವೇ ಹೋದಾಗ ನಮಗೆ ಟೋಟಲ್ ಮಸ್ಟ್ ಅಂದ ಜಂಕ್ಷನ್ನಲ್ಲಿ ನಮಗೆ ಏನಾಗಿರುತ್ತೆ ಚಾರ್ಜ್ ಪಾರ್ಟಿಕಲ್ ಇಸ್ ರಿಮೈನ್ ಸೇಮ್. ಸೊ ದಟ್ಸ್ ವೈ ದೀಸ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಲಾ ಅಂತೆಲ್ಲ ಕರಿತೀವಿ. ಸೊ ಕಿರ್ಚಾಫ್ ಫಸ್ಟ್ ಲಾ ಇಟ್ ಈಸ್ ವರ್ಕ್ಡ್ ಆನ್ ದಿ ಬೇಸಿಸ್ ಆಫ್ ಕನ್ಸರ್ವೇಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ಓಕೆ, ಅಂಡ್ ನೆಕ್ಸ್ಟ್ ಲಾ ಏನಿದೆ ಸೆಕೆಂಡ್ ಲಾ, ದಟ್ ಒನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೋಲ್ಟೇಜ್ ಲಾ ಅಂಡ್ ಆಲ್ಸೋ ಕಾಲ್ಡ್ ಆಸ್ ಲೂಪ್ ರೂಲ್. ಓಕೆ, ಸೊ ಇಲ್ಲಿ ನಾವು ಏನಂತ ಹೇಳ್ಬೋದು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅದೇ ಒಂದು ಟ್ರೈನ್ ಕನ್ಸಿಡರ್ ಮಾಡ್ಕೊಂಡ್ರೆ, ಆ ಟ್ರೈನಲ್ಲಿ ಏನಾಗುತ್ತೆ ಯಾವುದೋ ಒಂದು ಪಾಯಿಂಟ್ ಇಂದ ಹೋಗ್ತಾ ಇದೆ, ಇಲ್ಲಿಂದ ಸೊ ಬೆಂಗಳೂರಿಂದ ಒಂದು ತುಮಕೂರು ರೂಟಲ್ಲಿ ಯಾವುದೋ ಒಂದು ಊರಿಗೆ ಹೋಗ್ತಾ ಇದೆ. ಸೊ ತುಮಕೂರು ಅಂದ್ರೆ ತಗೊಳ್ಳೋಣ. ಓಕೆ, ತುಮಕೂರು ಹೋಗಿ ರಿಟರ್ನ್ ಕಮ್ಸ್ ಟು ದ ಬೆಂಗಳೂರು. ಓಕೆ, ಸೊ ಇನಿಷಿಯಲಿ ಟ್ರೈನ್ ಬೆಂಗಳೂರಿಂದ ಸ್ಟಾರ್ಟ್ ಆಗ್ಬೇಕಾದ್ರೆ ವಾಟ್ ಇಸ್ ದ ಚಾರ್ಜ್ ಪಾರ್ಟಿಕಲ್, ಎಷ್ಟು ನಮಗೆ ಚಾರ್ಜ್ ಇರುತ್ತೆ ಅಥವಾ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂದ್ರೆ, ಇನಿಷಿಯಲಿ ನಮಗೆ ಟ್ರೈನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಯಾರು ನಮಗೆ ಜನಗಳು ಹತ್ತದೇ ಇಲ್ಲಲ್ವಾ. ಸೊ ಹತ್ತದೇ ಇಲ್ಲ ಅಂತಂದ್ರೆ ಅಲ್ಲಿ ನಮಗೆ ಪೊಟೆನ್ಷಿಯಲ್ ಇನಿಷಿಯಲ್ ಏನಿತ್ತು 0 ಇತ್ತು. ಓಕೆ, ಸೊ ಅದಾದ್ಮೇಲೆ ಎಗೇನ್ ಇದು ತುಮಕೂರು ಕಡೆ ಹೋಗ್ತಾ ಇದೆ. ತುಮಕೂರು ಕಡೆ ಹೋದಾಗ ಎಲ್ಲಾ ಸ್ಟಾಪ್ಸ್ ಅಲ್ಲೂ ಸಮ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ ಹತ್ಕೊಂತ ಹೋಗ್ತಾರೆ, ಇಳಿತಾ ಹೋಗ್ತಾರೆ. ಅಂಡ್ ಲಾಸ್ಟ್ ಫೈನಲಿ ತುಮಕೂರಿಗೆ ಲಾಸ್ಟ್ ಸ್ಟಾಪ್ ಅಂತ ಅಂದ್ರೆ ಎಲ್ಲಾ ಚಾರ್ಜ್ ಪಾರ್ಟಿಕಲ್ ಇಳ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಾವೇನಂತ ಹೇಳ್ಬೋದು, ದ ಆಲ್ಜಿಬ್ರಿಕ್ ಸಮ್ ಆಫ್ potential of the EMF of the cell and some potential drop across the resistance total is equal to 0. Okay, so ಅಂದ್ರೆ ಈಗ ಒಂದು ಈ ಪಾಯಿಂಟ್ ಇಂದ ನಮಗೆ ಏನ್ ಪೊಟೆನ್ಷಿಯಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಈ ಕಡೆಯಿಂದ ಮೂವ್ ಆಗ್ತಾ ಇದ್ದಾಗ ಸಮ್ ಜನಗಳು ಹತ್ಕೊಂತಾರೆ, ಸಮ್ ಜನಗಳು ಇಳ್ಕೊಂತಾರೆ. ಅಲ್ಲಿಗೆ ಟೋಟಲ್ ಲಾಸ್ಟ್ ಈ ಫೈನಲಿ ಬಂದಾಗ ಎಷ್ಟಿರುತ್ತೆ, ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಇಲ್ಲೂ ಅದೇ ತರ ನಮಗೆ ಪೊಟೆನ್ಷಿಯಲ್ ಇಸ್ 0. ಸೊ ಅಲ್ಲಿಗೆ ಟೋಟಲ್ ನಮ್ಗೆ ಏನ್ ತಗೊಂತೀರಾ ಇಟ್ ಇಸ್ ಟೇಕನ್ ಆಸ್ ಎ 0. ಸೊ ಇಲ್ಲಿ ಏನಂತ ಹೇಳ್ಬೋದು, ಇನ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಾವೇನಂತ ಹೇಳ್ಬೋದು ಅಂತಂದ್ರೆ, ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಪೊಟೆನ್ಷಿಯಲ್ ಡ್ರಾಪ್ಸ್ ಅಂಡ್ EMF ಅಲಾಂಗ್ ಎನಿ ಕ್ಲೋಸ್ಡ್ ಪಾತ್ ಇನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಈಸ್ ಆಲ್ವೇಸ್ 0. ಓಕೆ, ಸೊ ಇನ್ ಎನಿ ಕ್ಲೋಸ್ಡ್ ಪಾತ್ ಇನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಈಸ್ ಆಲ್ಸೋ 0 ಅಂತ ಕೇಳ್ತೀವಿ. ಅಂದ್ರೆ ಅಲ್ಲಿ ನಮಗೆ ಯಾವ ಪಾಯಿಂಟ್ ಅಲ್ಲಿ ಏನಿದೆ ಅಂದ್ರೆ ಟೋಟಲ್
ಟೋಟಲ್ ಸಮ್ ಇಲ್ಲಿ ಇ ಎಮ್ ಎಫ್ನ ತೊಗೊತೀವಿ, ಇಲ್ಲಿ ಇ ಎಮ್ ಎಫ್ ಸಮ್ ವೋಲ್ಟೇಜ್ ಇರುತ್ತೆ, ಅದಾದಮೇಲೆ ಇಲ್ಲಿ ಸಮ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ತೊಗೊತೀರಾ. ಸೊ ಇವೆಲ್ಲದನ್ನು ನಾವು ಆ್ಯಡ್ ಮಾಡ್ಕೊತ ಹೋದರೆ ನಮಗೆ ಟೋಟಲ್ ನೆಟ್ವರ್ಕ್ ಲೂಪ್ ಅಂದರೆ ಒಂದು ಕ್ಲೋಸ್ಡ್ ಲೂಪ್, ದಿಸ್ ಇಸ್ ದ ಒಂದು ಕ್ಲೋಸ್ಡ್ ಲೂಪ್. ಓಕೆ, ಈ ಕ್ಲೋಸ್ಡ್ ಲೂಪಲ್ಲಿ ನಮಗೆ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ನಮಗೆ ಏನಾಗಿರುತ್ತೆ, ಝೀರೋ ಆಗ್ತಾ ಹೋಗುತ್ತೆ. ಸೊ ಒನ್ ಮೋರ್ ಡೆಫಿನೇಷನ್ ಅಂತ ಹೇಳ್ಬೋದು, ಇನ್ ಎನಿ ಕ್ಲೋಸ್ಡ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆರ್ ಲೂಪ್, in any closed electrical circuit or loop, the algebraic sum of all the electromotive force and voltage drop across the resistance is equal to the zero. Okay, so algebraic sum of electromotive force of the cell plus electromotive force of the cell plus the voltage drop across the resistance. So ಇಲ್ಲಿ ನಾವು ಒಂದು ಕ್ಲೋಸ್ಡ್ ಲೂಪ್ ಏನು ತಗೋಬಹುದು, ಎ ಬಿ ಸಿ ಆ್ಯಂಡ್ ಎ. ಸೊ ಎ ಇಂದ ಹೊರಟಿದ್ದು ನಮಗೆ ಏನಾಗುತ್ತೆ, ಬಿ ಸಿ ಮತ್ತೆ ಅಗೇನ್ ಎಗೆ ಬರ್ತಾ ಇದೆ, ಅಂದರೆ ಕಂಪ್ಲೀಟ್ ಒನ್ ಸೈಕಲ್. ಓಕೆ, ಅದನ್ನು ನಾವೇನಂತ ತಗೊಂತೀವಿ, ಆ ಕಂಪ್ಲೀಟ್ ಒನ್ ಸೈಕಲಲ್ಲಿ ಸಮ್ ಆಫ್ ದ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂದ ಸೆಲ್ ಇದೆ, ಅದಾದಮೇಲೆ ಸಮ್ ರೆಸಿಸ್ಟೆನ್ಸ್ ಅಪ್ಲೈ ಮಾಡಿದ್ರ R1, ಅದಾದಮೇಲೆ ಇಲ್ಲೊಂದು ರೆಸಿಸ್ಟೆನ್ಸ್ R2 ಇದೆ. ಸೊ ಇಲ್ಲಿ ಸಮ್ ಪೊಟೆನ್ಷಿಯಲ್ ಏನಾಗುತ್ತೆ, ಬೈ ಯೂಸಿಂಗ್ ದ ಸೆಲ್ ಸಮ್ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಈ ಥರ ನಮಗೆ ಕರೆಂಟ್ ಫ್ಲೋ ಆಗ್ತಾ ಇದೆ. ಆ ಕರೆಂಟ್ ಫ್ಲೋ ಆದಾಗ ಆ ಕರೆಂಟಲ್ಲಿ ನಮಗೆ ಏನಾಗುತ್ತೆ, ಸಮ್ ಆಫ್ ದ ವೋಲ್ಟೇಜ್ ಇಲ್ಲಿ ಡ್ರಾಪ್ ಆಗುತ್ತೆ, ಸಮ್ ವೋಲ್ಟೇಜ್ ಇಲ್ಲಿ ಡ್ರಾಪ್ ಆಗುತ್ತೆ, ಅಂಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಬೇರೆ ಇದೆ. ಸೊ ಅವೆಲ್ಲದನ್ನು ನಮಗೆ ಆಡ್ ಮಾಡಿದ್ರೆ ನಮಗೆ ಈಕ್ವಲೆಂಟ್ ಏನು ಬರ್ತದೆ, ಇಟ್ ಈಸ್ ಈಕ್ವಲ್ ಟು ದ ಝೀರೋ. ಓಕೆ, ಆರ್ ಇನ್ನೊಂದು ಏನಂತ ಹೇಳ್ಬೋದು, the voltage drop across the resistance is equal to the electromotive force. ಓಕೆ, ಸೊ ಅಲ್ಲಿ ನಾವು ಅದನ್ನು ಹೇಳ್ತಬಹುದು. ಸೊ ಇಲ್ಲಿ ನಾವು ಫಸ್ಟ್ ಇಂಪಾರ್ಟೆಂಟ್ ಈ ಒಂದು ಕ್ಲೋಸ್ಡ್ ಲೂಪ್ ಅನ್ನು ತಗೊಂಡಾಗ ನಮಗೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂಡ್ ಕರೆಂಟ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ತಗೊಂಡಾಗ ಇಲ್ಲಿ ಈಕ್ವೇಶನ್ ಬರ್ಕೊಂತ ಹೋಗ್ತೀವಿ. ಇನ್ ದ ಲೂಪ್ ಎ ಬಿ ಸಿ ಎ, ಇನ್ ದ ಲೂಪ್ ಎ ಬಿ ಸಿ ಎ, ಅದರಲ್ಲಿ ಈಕ್ವೇಶನ್ ಬರಿತಾ ಹೋಗ್ತೀವಿ. ಸೊ ಈ ಈಕ್ವೇಶನ್ ಬರಿಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾವು ಒಂದು ಫಸ್ಟ್ ಸೈನ್ ಕನ್ವೆನ್ಷನ್ ನ ನೋಡ್ತಾ ಹೋಗ್ತೀವಿ. ಓಕೆ, ಆ ಸೈನ್ ಕನ್ವೆನ್ಷನ್ ನಿಮಗೆ ಯಾವ ತರ ಇರುತ್ತೆ ಅಂತಂದ್ರೆ, ಸೊ ಇಲ್ಲಿ ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಒಂದು ತಗೊಂತೀವಿ, ಇನ್ನೊಂದು ಫಾಲ್ ಇನ್ ಪೊಟೆನ್ಷಿಯಲ್ ಅಂತ ತಗೊಂತೀವಿ. ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಅಂದ್ರೆ ನಮಗೆ ಏನ್ ಪೊಟೆನ್ಷಿಯಲ್ ವೋಲ್ಟೇಜ್ ಇದೆ ದಟ್ ಒನ್ ಈಸ್ ಇನ್ಕ್ರೀಸಸ್. ಓಕೆ, ಇನ್ಕ್ರೀಸ್ ಆಗ್ತದೆ ಅಂತಂದ್ರೆ ಅದನ್ನ ನಾವೇನಂತ ತಗೊಂತೀವಿ, ಪಾಸಿಟಿವ್ ಸೈನ್ ಅಲ್ಲಿ ಇಂಡಿಕೇಟ್ ಮಾಡ್ತೀರಾ. ಓಕೆ, ಸೊ ಪಾಸಿಟಿವ್ ಸೈನ್ ಅಲ್ಲಿ ನಾವು ಇಂಡಿಕೇಟ್ ಮಾಡ್ತೀವಿ. ರೈಸ್ ಇನ್ ಪೊಟೆನ್ಷಿಯಲ್ ಇಟ್ ಈಸ್ ಇಂಡಿಕೇಟ್ ದ ಪಾಸಿಟಿವ್ ಸೈನ್, ಫಾಲ್ ಇನ್ ಪೊಟೆನ್ಷಿಯಲ್ ಇಟ್ ಈಸ್ ಇಂಡಿಕೇಟ್ ದ ನೆಗೆಟಿವ್ ಸೈನ್. ಸೊ ಯಾವ ಕಂಡೀಷನ್ ಅಲ್ಲಿ ನಮಗೆ ರೈಸ್ ಇನ್ ಪೊಟೆನ್ಷಿಯಲ್ ಆಗುತ್ತೆ ಅಂಡ್ ಯಾವ ಕಂಡೀಷನ್ ಅಲ್ಲಿ ನಮಗೆ ಫಾಲ್ ಇನ್ ಪೊಟೆನ್ಷಿಯಲ್ ಆಗುತ್ತೆ. ಈಗ ಒಂದು ಲೂಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ದಿಸ್ ಪಾಯಿಂಟ್ ದಟ್ ಇಸ್ ಅ ಪಾಯಿಂಟ್ ಎ ಅಂಡ್ ಇಟ್ ಈಸ್ ಕನೆಕ್ಟೆಡ್ ಸಮ್ ಪಾಸಿಟಿವ್ ನೆಗೆಟಿವ್, ದಿಸ್ ಇಸ್ ದ ಬಿ. ಓಕೆ, ಸೊ ಎರಡು ಕಂಡೀಷನ್ ಅನ್ನು ತಗೊಂಡಿದ್ವಿ, ಎ ಮತ್ತೆ ಬಿ. ದ ಲೂಪ್ ಡೈರೆಕ್ಷನ್ ಇಟ್ ಈಸ್ ಮೂವಿಂಗ್ ಫ್ರಮ್ ಬಿ ಟು ಎ. ಲೂಪ್ ಅಂದ್ರೆ ನಾವು ಯಾವ ಡೈರೆಕ್ಷನ್ ಅಲ್ಲಿ ನಾವು ಲೂಪ್ ನ ತಗೊಂಡಿದೀವಿ, ಯಾವ ಡೈರೆಕ್ಷನ್ ಅಲ್ಲಿ ಲೂಪ್ ನ ತಗೊಂಡಿದೀವಿ ಅಂತಂದ್ರೆ ಬಿ ಟು ಎ ಲೂಪ್ ನ ತಗೊಂಡಿದೀವಿ. ಅಂದ್ರೆ ನಮಗೆ ಪಾರ್ಟಿಕಲ್ ನಾವು ಲೂಪ್ ಕನ್ಸಿಡರ್ ಮಾಡಿರೋದು ಡೈರೆಕ್ಷನ್ ಇಲ್ಲಿ ಏನ್ ತಗೊಂಡಿದ್ರಲ್ವಾ, ಎ ಬಿ ಸಿ ಎ ಅಂತ ಕನ್ಸಿಡರ್ ಮಾಡಿದೀವಿ ಅಂದ್ರೆ ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಎಗೆ ಮೂವ್ ಆಗ್ತಿದೆ ಅಂತ ಅರ್ಥ. ಓಕೆ, ಸೊ ಅದು ಲೂಪ್ ಡೈರೆಕ್ಷನ್. ಎ ಇಂದ ಬಿಗೆ ಹೋಗಿದೆ ಅಂದ್ರೆ ಲೂಪ್ ಡೈರೆಕ್ಷನ್ ಎ ಟು ಬಿ ಬಂದಿದೆ, ಅಗೇನ್ ಬಿ ಟು ಸಿ ಬಂದಿದೆ, ಸಿ ಟು ಎ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ನಮಗೆ ಏನಂತ ಹೇಳ್ತೀರಾ, ಲೂಪ್ ಡೈರೆಕ್ಷನ್ ಈಸ್ ಬಿ ಟು ಎ ಅಂತ ಕನ್ಸಿಡರ್ ಮಾಡಿದ್ರೆ the loop direction it is moving from negative terminal of the EMF of the cell to positive cell. ಓಕೆ, ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ ಅಂತಂದ್ರೆ ದಟ್ ಒನ್ ಈಸ್ ಕಾಲ್ಡ್ ಆಸ್ ರೈಸ್ ಇನ್ ಪೊಟೆನ್ಷಿಯಲ್. ಓಕೆ, ನೆಗೆಟಿವ್ ಇಂದ ಪಾಸಿಟಿವ್ ಡೈರೆಕ್ಷನ್ ಇದೆ ನಮ್ಮ ಲೂಪ್ ಡೈರೆಕ್ಷನ್, ಆ ಸೆಲ್ ನ ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಹೋಗ್ತಾ ಇದೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಕರಿತೀರಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸೊ ಇನ್ ದ ಕೇಸ್ ಅದೇ ನಾವು ಸೆಲ್ ನ ಕನ್ಸಿಡರ್ ಮಾಡ್ಕೊಂತೀವಿ. ಇನ್ ದಿಸ್ ಟೈಮ್ this is the B and this one is the A. So loop direction is A to B. Loop direction is A to B. So A to B ನ loop direction ತಗೊಂಡ್ರೆ ಇಲ್ಲಿ ನಮಗೆ ಏನಾಗ್ತಿದೆ, ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಗೆ ನಮಗೆ ಜಂಪ್ ಆಗ್ತಾ ಇದೆ. ಪಾಸಿಟಿವ್ ಇಂದ ನೆಗೆಟಿವ್ ಅಂದ್ರೆ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್ ಬರ್ತಾ ಇದೆ. ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್ ಅಲ್ಲಿ ನಮಗೆ ಏನಾಯ್ತು, ಪೊಟೆನ್ಷಿಯಲ್ ಡ್ರಾಪ್ ಆಗ್ತಾ ಇದೆ. ಸೊ ಪೊಟೆನ್ಷಿಯಲ್ ಡ್ರಾಪ್ ಆಗ್ತಿದೆ ಅಂತಂದ್ರೆ ದಟ್ ಒನ್ ಈಸ್ ಟೇಕನ್ ಆಸ್ ನೆಗೆಟಿವ್ ಸೈನ್. ಓಕೆ, ಸೊ ಇಂಪಾರ್ಟೆಂಟ್ ಈ ಲೂಪ್ ಏನ್ ನಮಗೆ ಸೈನ್ ಕನ್ವೆನ್ಷನ್ ಏನಿದೆ ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದಾದ್ಮೇಲೆ ಇದ್ರ ಮೇಲೆ ಸಮ್ ಪ್ರಾಬ್ಲಮ್ಸ್ ಬರುತ್ತೆ. ಈ ಕಿರ್ಚಾಫ್ ವೋಲ್ಟೇಜ್ ಲಾ ಮತ್ತೆ ಕರೆಂಟ್ ಲಾ ಮೇಲೆ 100% ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ನಿಮಗೆ ಏನ್ ಕೊಡ್ತಾರೆ, ಈ ತರ ಒಂದು ಡಯಾಗ್ರಾಮ್ ಕೊಡ್ತಾರೆ. ಈ ತರ ಡಯಾಗ್ರಾಮ್ ಕೊಟ್ಬಿಟ್ಟು ಇಲ್ಲಿ ನಮಗೆ ಏನಿದೆ I1 I2 ಅಂತ ಎರಡು ಕರೆಂಟ್ ಇದೆಯಲ್ವಾ,
ಈ ಕರೆಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಆ ಕರೆಂಟ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈ ಸೈನ್ ಕನ್ವೆನ್ಷನ್ ರೂಲ್ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲೂಪ್ ಡೈರೆಕ್ಷನ್ ಏನಾದರೂ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್ಲಿಂದ ಪಾಸಿಟಿವ್ ಟರ್ಮಿನಲ್ಗೆ ಏನಾದರೂ ಹೋಗ್ತಾ ಇದ್ರೆ ದಟ್ ಒನ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಓಕೆ, ಸೊ ಲೂಪ್ ಡೈರೆಕ್ಷನ್ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಬರ್ತಾ ಇದೆ ಅಂತಂದರೆ ದಟ್ ಟೈಮ್ ಇಸ್ ಟೇಕನ್ ಆಸ್ ನೆಗೆಟಿವ್. ಸೊ ನಿಮಗೆ ಅಲ್ಲೇ ಇಂಡಿಕೇಟ್ ಮಾಡುತ್ತೆ ನೋಡಿ, ಲೋಯರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್ ಅಂತಂದರೆ ರೈಸ್ ಆಗ್ತಾ ಇದೆ ಪೊಟೆನ್ಷಿಯಲ್, ಅದನ್ನ ನಾವೇನಂತ ತಗೊಂತೀವಿ, ಪಾಸಿಟಿವ್ ಅಂತ ತಗೊಂತೀವಿ. ಓಕೆ, ಅದೇ ನಾವು ಪೊಟೆನ್ಷಿಯಲ್ ಏನಾಗ್ತದ ಹೈಯರ್ ಪೊಟೆನ್ಷಿಯಲ್ ಇಂದ ಲೋಯರ್ ಪೊಟೆನ್ಷಿಯಲ್ ಬರ್ತಾ ಇದೆ ಅಂತಂದ್ರೆ ನಮಗೆ ಅಲ್ಲಿ ಏನ್ ತಗೊಂತೀರಾ, ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತಾ ಇದೆ. ಅದು ಪೊಟೆನ್ಷಿಯಲ್ ಡಿಕ್ರೀಸ್ ಅಂತಂದ್ರೆ ಫಾಲ್ ಇನ್ ಪೊಟೆನ್ಷಿಯಲ್, ಅವಾಗ ನಾವೇನ್ ತಗೊಂತೀವಿ, ನೆಗೆಟಿವ್ ನ ಇಂಡಿಕೇಟ್ ಮಾಡ್ತೀರಾ. ಓಕೆ, ಅಂಡ್ ಒನ್ ಮೋರ್ ಕಂಡೀಷನ್ ಏನಂತ ಹೇಳ್ಬೋದು ಅಂತಂದ್ರೆ, ಸೊ ಈಗ ನಿಮಗೆ ದಿಸ್ ಇಸ್ ದ ಪಾಯಿಂಟ್ ಎ, ಈ ಪಾಯಿಂಟ್ ಇಂದ ಒಂದು ರೆಸಿಸ್ಟೆನ್ಸ್ ಮುಖಾಂತರ ಬಿ ಮೂವ್ ಆಗಿದೆ, ಎ ಇಂದ ಬಿಗೆ ರೆಸಿಸ್ಟೆನ್ಸ್ ಮುಖಾಂತರ ಬಿ ಮೂವ್ ಆಗಿದೆ. ದ ಕರೆಂಟ್ ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ದ ಕರೆಂಟ್ ಡೈರೆಕ್ಷನ್ ಈಸ್ ಬಿ ಟು ಎ. ಕರೆಂಟ್ ಡೈರೆಕ್ಷನ್ ಯಾವ ಕಡೆಯಿಂದ ಇದೆ, ಬಿ ಇಂದ ಎ ಡೈರೆಕ್ಷನ್ಗಿದೆ. ನಾವು ಲೂಪ್ ಡೈರೆಕ್ಷನ್ ಏನು ತಗೊಂತೀರಾ, ಎ ಟು ಬಿ ತಗೊಂತೀರಾ. ಲೂಪ್ ಡೈರೆಕ್ಷನ್ ಇಟ್ ಈಸ್ ಮೂವಿಂಗ್ ಫ್ರಮ್ ಎ ಟು ಬಿ, ಕರೆಂಟ್ ಈಸ್ ಐ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಕರೆಂಟ್ ಡೈರೆಕ್ಷನ್ ಅಂಡ್ ಲೂಪ್ ಡೈರೆಕ್ಷನ್ ಏನಾದರೂ ಆಪೋಸಿಟ್ ಇದ್ರೆ ದಟ್ ಒನ್ ಈಸ್ ರೈಸ್ ಇನ್ ಪೊಟೆನ್ಷಿಯಲ್. ಓಕೆ, ಏನಂತ ಹೇಳ್ಬೋದು, ಕರೆಂಟ್ ಡೈರೆಕ್ಷನ್ ಮತ್ತೆ ಲೂಪ್ ಡೈರೆಕ್ಷನ್ ಇಟ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್, ದಟ್ ಒನ್ ಈಸ್ ಕಾಲ್ಡ್ ಆಸ್ ರೈಸ್ ಇನ್ ಪೊಟೆನ್ಷಿಯಲ್, ಅಂಡ್ ದಟ್ ಟೈಮ್ ಯು ಹ್ಯಾವ್ ಟು ಟೇಕನ್ ಆಸ್ ಪಾಸಿಟಿವ್. Okay, so and one more sign convention, A to B current direction is A to B, loop direction is also A to B. Okay, current direction and loop direction both are in the same direction, aವಾಗ ನಮಗೆ fall in potential ಅಂತ ಹೇಳ್ತೀವಿ. On that time it is taken as negative sign. Okay, so the EMF is taken as negative when the travel from positive to negative. Okay, positive to negative terminal of the cell through the electrolyte, one condition. Next, EMF of the cell taken as positive when the transfer from negative to positive terminal of the cell through the electrolyte. Okay, ಯಾವಾಗ ನಾವು ಸೆಲ್ ಅಂತ ಇಲ್ಲಿ ಹೇಳಿದಿನಲ್ವಾ, ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ ಅಂತಂದ್ರೆ ಅದನ್ನ ಪಾಸಿಟಿವ್ ಸಿಂಬಲ್ ತಗೊಂತೀವಿ. ಓಕೆ, ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಪಾಸಿಟಿವ್, ಪಾಸಿಟಿವ್ ಇಂದ ನೆಗೆಟಿವ್ ಬರ್ತಾ ಇದೆ ಅಂತಂದ್ರೆ ದಟ್ ಈಸ್ ಟೇಕನ್ ಆಸ್ ನೆಗೆಟಿವ್. ಓಕೆ, ಅಂಡ್ ಪೊಟೆನ್ಷಿಯಲ್ ಫಾಲ್ಸ್ ಅಲಾಂಗ್ ದ direction of electric current. So direction current and loop direction of current and loop direction both are in same, ಒಂದೇ ಡೈರೆಕ್ಷನ್ ಆಗಿದ್ರೆ ನಮಗೆ ಏನಾಗಿರುತ್ತೆ, fall in potential ಅಂತ ಆಗುತ್ತೆ. The direction of current and loop is taken as opposite direction ಅಂತ ಇದ್ರೆ ಅದು rise in potential ಆಗುತ್ತೆ. The fall in potential is taken as negative and the property of rise in potential is taken as positive. ಓಕೆ, ಪಾಸಿಟಿವ್ ತಗೊಂತೀವಿ. ಸೊ ದಿಸ್ ಒನ್ ಇಲ್ಲಿ ನಮಗೆ ಏನಂತ ಹೇಳ್ತೀವಿ, ಸೊ ಇಲ್ಲಿ ನಮಗೆ ಯಾವ್ದು ಏನು ಡ್ರಾಪ್ ಆಗ್ತದೆ, ಈ ರೆಸಿಸ್ಟೆನ್ಸ್ ಅಲ್ಲಿ ನಮಗೆ ಸಮ್ ಪೊಟೆನ್ಷಿಯಲ್ ಡ್ರಾಪ್ ಆಗ್ತದೆ. ಪೊಟೆನ್ಷಿಯಲ್ ಡ್ರಾಪ್ ಆಗ್ತಿದೆ ಅಂತಂದ್ರೆ ಚಾರ್ಜ್ ಪಾರ್ಟಿಕಲ್ನ ನಾವೇನು ಮಾಡ್ತೀವಿ, ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಬೈ ಯೂಸಿಂಗ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂದ ನಾವೇನು ಮಾಡ್ತೀವಿ, ಮೂವ್ ಮಾಡ್ತಿದ್ದೀವಿ ಅಂತಂದ್ರೆ, ಸೊ ದಿಸ್ ಕಿರ್ಚಾಫ್ ಲಾ ಇಟ್ ಇಸ್ ಸ್ಯಾಟಿಸ್ಫೈ ದ ಕನ್ಸರ್ವೇಷನ್ ಆಫ್ ಎನರ್ಜಿ. Conservation of energy. So conservation of energy is nothing but energy neither created or nor be destroyed. So total energy ನಾವೇನು ಕೊಟ್ಟಿರ್ತೀವಿ ಅಷ್ಟೇ ಎನರ್ಜಿ ನಮಗೆ ರಿಮೈನ್ಸ್ ಸೇಮ್ ಇರ್ತಾ ಹೋಗುತ್ತೆ. ಓಕೆ, ಸೊ ಬೇಸ್ಡ್ ಆನ್ ದಟ್, ಸೊ ಇದರಿಂದ ನಾವೀಗ ಈಗ ಒಂದು ಈಕ್ವೇಷನ್ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಯಾವ ಥರ ಈಕ್ವೇಷನ್ ಬರೆಯೋದು. ಓಕೆ, ಸೊ ಫಸ್ಟ್ ನಿಮಗೆ ಈ ಡಯಾಗ್ರಾಮಲ್ಲಿ ಒಂದು ಕನ್ಸಿಡರ್ ಮಾಡ್ಕೊತೀರಾ. ಆ ಡಯಾಗ್ರಾಮಲ್ಲಿ ಡೈರೆಕ್ಷನ್ ಏನು ಇಂಡಿಕೇಟ್ ಮಾಡ್ತದೆ. ಓಕೆ, ಸೊ ಡೈರೆಕ್ಷನ್ ಯಾವ ಥರ ಇಂಡಿಕೇಟ್ ಮಾಡ್ತಿದೆ, ಇಂದ ಲೂಪ್ ಯಾವ್ದು ತಗೊಂಡಿದ್ದೀರಾ, ಎ ಬಿ ಸಿ ಡಿ. ಓಕೆ, ಲೂಪ್ ಎ ಬಿ ಸಿ ಡಿ. ಓಕೆ, ಸೊ ಲೂಪ್ ಎ ಬಿ ಸಿ ಡಿ, this is the direction A to B and B to C and C to A. Okay, so ಈಗ ಫಸ್ಟ್ ಎ ಇಂದ ಬಿ ಗೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ನಮಗೆ ಎಲ್ಲಿಂದ ಹೋಗ್ತಾ ಇದೆ, ಪಾಸಿಟಿವ್ ಇಂದ ನೆಗೆಟಿವ್ ಗೆ ಹೋಗ್ತಾ ಇದೆ. ಓಕೆ, ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಟೇಕನ್ ಆಸ್ ಮೈನಸ್ ವಾಟ್ ಇಸ್ ದ EMF ಆಫ್ ದ ಫಸ್ಟ್ ಸೆಲ್ is E1. Okay, and what is the direction of current? So this is the direction of current. This is the direction of current. Loop is moving from A to B. The direction of current is opposite. Opposite ಇರೋದ್ರಿಂದ plus I1
R1 plus I1 R1. I1 R1 is nothing but voltage drop across the resistance. Voltage drop across the resistance means that V is equal to, according to Ohm's law, V is equal to IR. So first resistance ಅಲ್ಲಿ ನಮಗೆ ಕರೆಂಟ್ ಎಷ್ಟು ಹೋಗ್ತದೆ, I1 into R1. Next again the current direction is this direction and loop direction is C to A. It is opposite. Okay, so opposite ಅಂತ ತಗೊಂಡಾಗ ಸೊ ಇಲ್ಲಿ ನಮಗೆ ಪೊಟೆನ್ಷಿಯಲ್ V2 ಕನ್ಸಿಡರ್ ಮಾಡ್ಕೊಂತೀವಿ. V2 ಕನ್ಸಿಡರ್ ಮಾಡಬೇಕು ಅಂದ್ರೆ ಈ ರೆಸಿಸ್ಟೆನ್ಸ್ R2 ಇದೆ, ಇಲ್ಲಿ ನಮಗೆ ಎಷ್ಟು ಕರೆಂಟ್ ಬರ್ತಾ ಇದೆ, ಸೊ I1 plus I2. I1 plus I2 ಹೆಂಗಾಯ್ತು ಅಂತಂದ್ರೆ ದಿಸ್ ಟರ್ಮಿನಲ್ A is taken as one junction point. ಸೊ ಒಂದು ಜಂಕ್ಷನ್ ಪಾಯಿಂಟ್ಗೆ ಎ ಪಾಯಿಂಟ್ಗೆ I2 ಕರೆಂಟ್ ಬರ್ತಾ ಇದೆ ಅಂಡ್ I1 ಕರೆಂಟು ಬರ್ತಾ ಇದೆ. ಟುವರ್ಡ್ಸ್ ದ ಜಂಕ್ಷನ್ ಎಷ್ಟಿದೆ I1 ಅಂಡ್ I2 ಅಂಡ್ ಅವೇ ಫ್ರಮ್ ದ ಜಂಕ್ಷನ್ ಈಸ್ ಸಮ್ ಕರೆಂಟ್ I ಹೋಗ್ತಾ ಇದೆ. ದಟ್ I ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಇವೆರಡಕ್ಕೂ ಈಕ್ವಲ್ ಆಗಿರುತ್ತೆ. ಸೊ ದಟ್ I ಈಸ್ ಈಕ್ವಲ್ ಟು ಏನಾಗಿರುತ್ತೆ, I1 ಪ್ಲಸ್ I2. ಸೊ ಈ ಸೈಡಿಂದ ಬರ್ತಿರೋದು I2, ಈ ಸೈಡಿಂದ ಬರ್ತಿರೋ I2, ಇವೆರಡರಿಂದ ಈ ಜಂಕ್ಷನಿಂದ ಅವೇ ಹೋಗ್ತಿರೋ ಕರೆಂಟ್ ಎಷ್ಟು, I1 ಪ್ಲಸ್ I2. ಓಕೆ, ಸೊ ನಾವು I1 ಪ್ಲಸ್ I2 ಕರೆಂಟ್ ಇಲ್ಲಿ ಬರ್ತಾ ಇದೆ ಅಂದರೆ ಅಕ್ರಾಸ್ ದ ರೆಸಿಸ್ಟೆನ್ಸ್ R2. ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್? ಸೊ ಪೊಟೆನ್ಷಿಯಲ್ ಡ್ರಾಪ್ ಇಸ್ ಈಕ್ವಲ್ ಟು I1 ಪ್ಲಸ್ I2 into R2. That one is equal to 0. That one is equal to 0. So it means the algebraic sum of EMF of the cell and voltage drop across the resistance is equal to 0. This is the equation writing. So ಈ ತರ equation writing ಆದ್ಮೇಲೆ you have to apply the I1 value find out ಮಾಡಬೇಕು. ಪ್ರಾಬ್ಲಮ್ ಆಗಿ ಕೇಳ್ತಾನೆ. ಸೊ EMF ಕೊಟ್ಟಿರ್ತಾನೆ, ರೆಸಿಸ್ಟೆನ್ಸ್ ಕೊಟ್ಟಿರ್ತಾನೆ, ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ಟು ಈಕ್ವೇಷನ್ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ, I1 ವ್ಯಾಲ್ಯೂ ಸಿಗುತ್ತೆ. I1 ಇಂದ I2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬಹುದು. ಅವೆರಡನ್ನ ಆಡ್ ಮಾಡಿದ್ರೆ ನಿಮಗೆ ಇನ್ನೊಂದು ವ್ಯಾಲ್ಯೂ ಏನು ಸಿಗುತ್ತೆ, I ವ್ಯಾಲ್ಯೂ ಸಿಗುತ್ತೆ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ACDA. ಓಕೆ, ACDA ಲೂಪ್ ACDA. ಓಕೆ, ಸೊ ಇಲ್ಲಿ ನಮಗೆ ಯಾವುದಿದೆ, ಸೆಲ್ ಈಸ್ ಪಾಸಿಟಿವ್ ಟರ್ಮಿನಲ್ ಇದೆ ಅಂದರೆ ದಿಸ್ ಈಸ್ ದ ಕರೆಂಟ್ ಡೈರೆಕ್ಷನ್. ದಿಸ್ ಇಸ್ ದ ಕರೆಂಟ್ ಡೈರೆಕ್ಷನ್. ಓಕೆ, ನಾವೀಗ ಡೈರೆಕ್ಷನ್ ತಗೊಂತಿರೋದೇನು, A to C and C to D and D to A. ದಿಸ್ ಇಸ್ ದ ಲೂಪ್ ಡೈರೆಕ್ಷನ್. ಓಕೆ, ಸೊ ಈಗ A ಇಂದ C ಗೆ ಹೋಗ್ತಾ ಇದೆ ಅಂತಂದ್ರೆ ದಿಸ್ ಇಸ್ ದ ಕರೆಂಟ್ ಡೈರೆಕ್ಷನ್ ಅಂಡ್ ಲೂಪ್ ಡೈರೆಕ್ಷನ್ ಬೋತ್ ಆರ್ ಇಟ್ ಇಸ್ ಸೇಮ್. ಕರೆಂಟ್ ಡೈರೆಕ್ಷನ್ ಅಂಡ್ ಲೂಪ್ ಡೈರೆಕ್ಷನ್ ಬೋತ್ ಆರ್ ಇಸ್ ಸೇಮ್. ಸೊ ಅಲ್ಲಿಗೆ ನಮಗೆ ವಾಟ್ ಇಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್ R2 ಅಂತಂದ್ರೆ ಎಷ್ಟು ಕರೆಂಟ್ ಹೋಗ್ತಾ ಇದೆ, ಮೈನಸ್. ಯಾಕೆ ಅಂತಂದ್ರೆ ದ ಡೈರೆಕ್ಷನ್ ಆಫ್ ದ ಲೂಪ್ ಅಂಡ್ ಕರೆಂಟ್ ಡೈರೆಕ್ಷನ್ ಎರಡು ಒಂದೇ ಸೈಡ್ ಹೋಗ್ತಾ ಇದೆ, ಇಬ್ರು ಒಂದೇ ಕಡೆ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಲಾಸ್ ಆಗ್ತಾ ಇದೆ. ಓಕೆ, ಆ ಲಾಸ್ ಆಗ್ತಾ ಇದೆ ಅಂತಂದ್ರೆ ಎಷ್ಟು ಲಾಸ್ ಆಗ್ತಾ ಇದೆ, ಸೊ I1 ಪ್ಲಸ್ I2 into R, and again the loop direction is C to D and current direction is also same direction. So again minus of I2 R3, minus of I2 R3, and EMF ಬಂದ್ರೆ ನೆಗೆಟಿವ್ ಟು ಪಾಸಿಟಿವ್, ಲೋಯರ್ ಟು ಹೈಯರ್. ನೆಗೆಟಿವ್ ಅಂತಂದ್ರೆ ಲೋಯರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್. ಸೊ ದಟ್ ಒನ್ ಈಸ್ ರೈಸ್ ಇನ್ ಪೊಟೆನ್ಷಿಯಲ್ ಪ್ಲಸ್ E2 is equal to 0. Okay, this is the method to write down the equation. Okay, to write down the equation. So ಇಲ್ಲಿ ನೀವು ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಟೆಪ್ಸ್ನ ನಾವು ಕಿರ್ಚಾಫ್ ಲಾ ಸ್ಟೆಪ್ಸ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಆ ಲಾಸ್ ಏನು ಅಂತಂದರೆ ಅಥವಾ ಸರ್ಕ್ಯೂಟ್ ಸಾಲ್ವ್ ಮಾಡೋದಕ್ಕೆ ಸಮ್ ಸ್ಟೆಪ್ಸ್ನ ಯೂಸ್ ಮಾಡಬೇಕಾಗತ್ತೆ. ಆ ಸ್ಟೆಪ್ಸ್ ಏನು ಅಂತಂದರೆ, ಫಸ್ಟು ಅಸ್ಯೂಮ್ ದ ಅನ್ನೋನ್ ಕರೆಂಟ್ ಇನ್ ದ ಗಿವನ್ ಸರ್ಕ್ಯೂಟ್ ಸಮ್ ದೇರ್ ಡೈರೆಕ್ಷನ್ ಅಂಡ್ ಆರೋಸ್. ಓಕೆ, ಸೊ ಫಸ್ಟು ನೀವೇನು ಮಾಡಬೇಕು, ಸರ್ಕ್ಯೂಟ್ ಡಯಾಗ್ರಾಮ್ನ ಹಾಕ್ತೀರಾ. ಈ ಥರ ಸರ್ಕ್ಯೂಟ್ ಡಯಾಗ್ರಾಮ್ ಏನಿದೆ, ಈ ಥರ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿದ್ಮೇಲೆ ಸೊ ಮೆನ್ಷನ್ E1 ಅಂಡ್ E2 ಮೆನ್ಷನ್ ಮಾಡ್ತೀರಾ, ರೆಸಿಸ್ಟರ್ನ ಮೆನ್ಷನ್ ಮಾಡ್ತೀರಾ. ರೆಸಿಸ್ಟರ್ನ ಮೆನ್ಷನ್ ಮಾಡಾದ್ಮೇಲೆ ಫಸ್ಟ್ ನೀವು ಮಾಡ್ಬೇಕಾದ್ರೇನು, ಇಲ್ಲಿ ನಾವೇನು ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಓಕೆ, ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೂಡ ಏನಂತ ಕೊಡ್ತಾರೆ, ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಕರೆಂಟ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅವಾಗ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಯಾವ ಡೈರೆಕ್ಷನ್ ಬರ್ತಾ ಇದೆ, ಸೊ EMF ಅಲ್ಲಿ ಪಾಸಿಟಿವ್ ಟರ್ಮಿನಲ್ ಎಲ್ಲಿದೆ, ಆ ಪಾಸಿಟಿವ್ ಟರ್ಮಿನಲ್ ಇಂದ ನಮಗೆ ಕರೆಂಟ್ ಮೂವ್ ಆಗಿದ್ದು ನೆಗೆಟಿವ್ ಟರ್ಮಿನಲ್ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಅನ್ನೋನ್ ಕರೆಂಟ್ ಡೈರೆಕ್ಷನ್ ನ ಮೆನ್ಷನ್ ಮಾಡ್ಕೊಂತೀರಾ. ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ, choose any loop to find the algebraic sum of voltage drop plus algebraic sum of EMF in the loop and put in equal to 0. Okay, next ಏನ್ ಮಾಡ್ತೀರಾ, ಈ ತರ ಒಂದು ಲೂಪ್ ನ ಫೈಂಡ್ ಔಟ್ ಮಾಡ್ಕೊಂತೀರಾ.
ಯಾವ್ದಾರ ಒಂದು ಲೂಪ್ ನಿಮಗೆ ಇಷ್ಟ ಬಂದಿದ್ದು, ನಾನು ಇಲ್ಲಿ ABCD ಅಂತ ಕೊಟ್ಟಿದ್ರೆ ನೀವು XYZ ಅಂತ ಕೊಡಿ, ಅಥವಾ JKLM ಅಂತಲ್ಲಾದ್ರೂ ಕೊಡಿ, ಯುವರ್ ವಿಶ್. ಯಾವುದೋ ಒಂದು ಆಲ್ಫಾಬೆಟ್ ಕೊಡಿ, ಆ ಆಲ್ಫಾಬೆಟಲ್ಲಿ ಒಂದು ಲೂಪ್ನ ಫಾರ್ಮೇಷನ್ ಮಾಡಬೇಕು. ಆ ಲೂಪ್ ಯಾವ ಥರ ಇರಬೇಕು ಅಂತಂದರೆ ಕಂಪ್ಲೀಟ್ ಕ್ಲೋಸ್ ಆಗಬೇಕು. ಓಕೆ, ಎ ಇಂದ ಎಂಡ್ ಆಗಿದ್ದು ಎ ಇಂದನೇ ಬರಬೇಕು. ಓಕೆ, ಎ ಇಂದ ಎಂಡ್ ಆಗಿ ನೆಕ್ಸ್ಟ್ ಲಾಸ್ಟ್ಗೆ ಎಗೆ ಬಂದು ರೀಚ್ ಆದರೆ ಅದನ್ನು ಕ್ಲೋಸ್ಡ್ ಲೂಪ್ ಅಂತ ಕರಿತೀವಿ. ಸೊ ಆ ಲೂಪ್ನ ನಾವು ಒಂದು ಫೈಂಡ್ ಔಟ್ ಮಾಡ್ಕೊಳ್ತೀವಿ, ಲೂಪ್ನ ಒಂದು ರೆಪ್ರೆಸೆಂಟೇಷನ್ ತಗೊಂಡು ಆ ಲೂಪಲ್ಲಿ ಸೊ EMF ನ ಬರ್ಕೊಂತೀರಾ. ಆಮೇಲೆ ಅದರಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತಿದೆ, ಅದನ್ನ ಸೈನ್ ಕನ್ವೆನ್ಷನ್ ಯೂಸ್ ಮಾಡಿಕೊಂಡು ಒಂದು ಈಕ್ವೇಶನ್ ಬರ್ಕೊಂಡು ದಟ್ ಒನ್ ಈಸ್ ಈಕ್ವಲ್ ಟು 0 ಅಂತ ಅಂದು ಮೆನ್ಷನ್ ಮಾಡ್ಕೊಂತೀರಾ. ನೆಕ್ಸ್ಟ್ ರೈಟ್ ದ ಈಕ್ವೇಶನ್ ಫಾರ್ ಆಸ್ ಮೆನಿ ಲೂಪ್ಸ್ ಆಸ್ ನಂಬರ್ ಆಫ್ ಅನ್ನೋನ್ ಕ್ವಾಂಟಿಟೀಸ್, ಸಾಲ್ವ್ ದ ಕ್ವಾಂಟಿಟೀಸ್ ಟು ಫೈಂಡ್ ದ ಅನ್ನೋನ್ ಕ್ವಾಂಟಿಟೀಸ್. ಓಕೆ, ಸೊ ಅವಾಗ ಏನ್ ಮಾಡ್ಕೊಂತೀರಾ, ಇಲ್ಲಿ ನಾವು 2 ಲೂಪ್ ಬರುತ್ತೆ, ABCA ಒಂದು ಲೂಪು, ACDA ಒಂದು ಲೂಪು. ಸೊ ಆ ಥರ ಒಂದು ಲೂಪ್ ಫಾರ್ಮೇಷನ್ ಬರ್ಕೊಂಡು ಅಲ್ಲಿ EMF ಎಷ್ಟು ಡ್ರಾಪ್ ಆಗ್ತಿದೆ, ವೋಲ್ಟೇಜ್ ಎಷ್ಟು ಡ್ರಾಪ್ ಆಗ್ತಿದೆ ಅಂತ ಬರ್ಕೊಂತೀರಾ. ಅದೇ ಥರ ನಿಮ್ಮ ಎಂಟೈರ್ ಸರ್ಕ್ಯೂಟ್ ಅಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಲೂಪ್ ಆಗುತ್ತೋ ಅಷ್ಟು ಲೂಪ್ದು ನಾವು ಈಕ್ವೇಶನ್ ಬರ್ಕೊಂಡು ಆ ಈಕ್ವೇಶನ್ಗೆ ನಿಮಗೆ ನೋನ್ ಕ್ವಾಂಟಿಟೀಸ್ ಏನಿದೆ, EMF ವ್ಯಾಲ್ಯೂ ಕೊಟ್ಟಿರ್ತಾರೆ, R1 R2 ಆ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದನ್ನು ಮೆನ್ಷನ್ ಮಾಡಿಬಿಟ್ಟು ದ ಅನ್ನೋನ್ ಕ್ವಾಂಟಿಟೀಸ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡ್ಕೊತೀರಾ. ಓಕೆ, ಆ್ಯಂಡ್ ಇಫ್ ದ ವ್ಯಾಲ್ಯೂ ಇಸ್ ಅಸ್ಯೂಮ್ಡ್ ಕರೆಂಟ್ ಕಮ್ಸ್ ಟು ಬಿ ನೆಗೆಟಿವ್, ಇಟ್ ಮೀನ್ಸ್ ಆ್ಯಕ್ಚುಯಲ್ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಪೋಸಿಟ್ ದಟ್ ಆಫ್ ಅಸ್ಯೂಮ್ಡ್ ಕರೆಂಟ್. ಓಕೆ, ಸೊ ಇನ್ ದ ಕೇಸ್ ನಿಮಗೇನಾದರೂ ಲಾಸ್ಟಿಗೆ ಫೈಂಡ್ ಔಟ್ ಮಾಡಿಬಿಡ್ತೀರಾ. ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಿದ್ವಿ, ಕರೆಂಟನ್ನು ನಾವು ಫೈಂಡ್ ಔಟ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ. ಆ ಕರೆಂಟ್ ನಾವು ಏನಾದರೂ ಫೈನಲ್ ಆನ್ಸರ್ ದ ಕರೆಂಟ್ I1 is equal to some ನೆಗೆಟಿವ್ ವ್ಯಾಲ್ಯೂನಲ್ಲಿ ಬರ್ತಾ ಇದೆ ಅಂತಂದ್ರೆ ನೀವು ಇನಿಷಿಯಲಿ ಅಸ್ಯೂಮ್ಷನ್ ಏನು ಮಾಡ್ಕೊಂಡಿರ್ತೀರ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಏನು ಅಸಂಪ್ಷನ್ ಮಾಡ್ಕೊಂಡಿರ್ತೀರ, ದಟ್ ಅಸಂಪ್ಷನ್ ಈಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ಯುವರ್ ಗಿವನ್ ವ್ಯಾಲ್ಯೂ. ಅಂದರೆ ಈ ನೆಗೆಟಿವ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಿಮ್ಮ ಅಸಂಪ್ಷನ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅಂದ್ಬಿಟ್ಟು ಇಂಡಿಕೇಟ್ ಮಾಡ್ತಾರೆ. These are the rules and step you have to follow the finding the unknown current. Okay, the first one ಏನು ಮಾಡಬೇಕು, ಯಾವ ಸರ್ಕ್ಯೂಟ್ ಡಯಾಗ್ರಾಮ್ನ ಹಾಕೊಂತೀರಾ, ಸರ್ಕ್ಯೂಟ್ ಡಯಾಗ್ರಾಮ್ ಹಾಕೊಂಡ್ಬಿಟ್ಟು ನಿಮ್ಮ ಕರೆಂಟ್ ಡೈರೆಕ್ಷನ್ ಮೆನ್ಷನ್ ಮಾಡ್ಕೊತೀವಿ. ನೆಕ್ಸ್ಟು ಲೂಪ್ನ ಬರ್ಕೊತೀವಿ, ಲೂಪ್ ಆದಮೇಲೆ ಅದನ್ನ ಈಕ್ವೇಶನ್ ಬರ್ಕೊಂಡು ಅದನ್ನು ಈಸ್ ಈಕ್ವಲ್ ಟು 0 ಅಂತ ಮೆನ್ಷನ್ ಮಾಡ್ಕೊತೀರಾ. ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ಕೊತೀರಾ, ಆ ಫಂಕ್ಷನ್ಸ್ ಏನಿದೆ ಆ ಫಂಕ್ಷನ್ಸ್ ನಿಮಗೆ ಏನೇನು ಕೊಟ್ಟಿದ್ದಾರೆ ಅವನ್ನೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಅನ್ನೋನ್ ಫಂಕ್ಷನ್ನ ಸಾಲ್ವ್ ಮಾಡ್ತೀರಾ. ಆ್ಯಂಡ್ ಫೋರ್ ಸ್ಟೆಪ್ಸ್ ಏನಾದರೂ ಆ ಅನ್ನೋನ್ ಫಂಕ್ಷನ್ ನಿಮಗೆ ಏನು ಡೈರೆಕ್ಷನ್ ಏನಾದರೂ ನೆಗೆಟಿವ್ ಸೈನ್ ಬರ್ತಿದೆ ಅಂತಂದ್ರೆ ನಿಮ್ಮ ಅಸಂಪ್ಷನ್ಗೆ ಅದು ಆಪೋಸಿಟ್ ಆಗಿ ಬರ್ತಾ ಇದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ನೋಟ್ ಪಾಯಿಂಟ್, ದ ಪಾತ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಈಸ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಫ್ ದ ಲೂಪ್. ಓಕೆ, ನೀವು ಯಾವ ಡೈರೆಕ್ಷನ್ ಆದರೂ ತೊಗೋಬೋದು, ಅದು ಯುವರ್ ವಿಶ್. ನಾನು ABCA ಅಂತ ನಾನು ಇಲ್ಲಿ ಲೂಪ್ ತೊಗೊಂಡಿದ್ದೀನಿ, ನಿಮ್ಮ ಇಷ್ಟ ACBA ಅಂತಲ್ಲಾದರೂ ತೊಗೊಡಿ. ಓಕೆ, ಅಥವಾ ರಿವರ್ಸ್ ಡೈರೆಕ್ಷನ್ ನಿಮಗೆ ಯಾವ ಥರ ಕನ್ವಿನಿಯೆಂಟ್ ಇರುತ್ತೆ ಆ ಥರ ಕನ್ವಿನಿಯೆಂಟ್ ತೊಗೊಂಡು, ಬಟ್ ಒನ್ ಥಿಂಗ್ ರಿಮೆಂಬರ್ ಏನು ಅಂತಂದರೆ ಈ ಸೈನ್ ಕನ್ವೆನ್ಷನ್ ನಿಮಗೆ ರಿಮೆಂಬರ್ ಆಗಿರಬೇಕು. ಓಕೆ, ಸೈನ್ ಕನ್ವೆನ್ಷನ್ ಯಾವ ಥರ ಇರುತ್ತೆ, ರೈಸ್ ಇನ್ ಪೊಟೆನ್ಷಿಯಲ್, ಫಾಲ್ ಇನ್ ಪೊಟೆನ್ಷಿಯಲ್. ರೈಸ್ ಇನ್ ಪೊಟೆನ್ಷಿಯಲ್ ಅಂತಂದರೆ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗೋದು, ಫಾಲ್ ಇನ್ ಪೊಟೆನ್ಷಿಯಲ್ ಅಂತಂದರೆ ಪೊಟೆನ್ಷಿಯಲ್ ಡಿಕ್ರೀಸ್ ಆಗೋದು. ಸೊ ಪಾಸಿಟಿವ್ ರೈಸ್ ಇನ್ ಪೊಟೆನ್ಷಿಯಲ್ ಯಾವ್ಯಾವ ಪೊಸಿಷನ್ ಅಲ್ಲಿ ಆಗುತ್ತೆ ಅಂತಂದ್ರೆ ಲೂಪ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇದ್ರೆ ರೈಸ್ ಇನ್ ಪೊಟೆನ್ಷಿಯಲ್, ಅಂಡ್ ನೆಗೆಟಿವ್ ಟು ಪಾಸಿಟಿವ್ ಮೂವ್ ಆಗ್ತಾ ಇದೆ ಅಂತಂದ್ರೆ ರೈಸ್ ಇನ್ ಪೊಟೆನ್ಷಿಯಲ್. ಫಾಲ್ ಇನ್ ಪೊಟೆನ್ಷಿಯಲ್ ಯಾವಾಗಿರುತ್ತೆ ಅಂದ್ರೆ ಲೂಪ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಬೋತ್ ಆರ್ ಸೇಮ್ ಡೈರೆಕ್ಷನ್ ಇರಬೇಕು, ಪಾಸಿಟಿವ್ ಟು ನೆಗೆಟಿವ್ ಡೈರೆಕ್ಷನ್, ಪಾಸಿಟಿವ್ ಇಂದ ನೆಗೆಟಿವ್ ಬರ್ತಾ ಇದೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಫಾಲ್ ಇನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ದೀಸ್ ಆರ್ ದ ಕಿರ್ಚಾಫ್ ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ. ಓಕೆ, ಸೊ ನಿಮಗೆ ಸ್ಟೇಟ್ಮೆಂಟ್ ಮತ್ತೆ ಈ ಡಯಾಗ್ರಾಮ್ ಹಾಕಿ ಈ ತರ ಈಕ್ವೇಶನ್ ಬರೀಬೇಕು. ಓಕೆ, 3 ಮಾರ್ಕ್ಸ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ಈ ಸ್ಟೇಟ್ಮೆಂಟ್ ಬರೀತೀರಾ, ಡಯಾಗ್ರಾಮ್ ಹಾಕ್ಬಿಟ್ಟು ಇದೊಂದು ಈಕ್ವೇಶನ್ ಬರೀತೀರಾ. ಓಕೆ, ಸೊ ದಿಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ದ ಸೈನ್ ಕನ್ವೆನ್ಷನ್ ಫಾರ್ ಯುವರ್ ಪ್ರಾಬ್ಲಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಕಿರ್ಚಾಫ್ ಫಸ್ಟ್ ಲಾ ಸೆಕೆಂಡ್ ಲಾ ನೋಡಿದ್ವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಲಾ ಅಂಡ್ ವೋಲ್ಟೇಜ್ ಲಾ. ಸೊ ಕರೆಂಟ್ ಲಾದಲ್ಲಿ ಟೋಟಲ್ ನೆಟ್ ಕರೆಂಟ್ ಟುವರ್ಡ್ಸ್ ದ ಜಂಕ್ಷನ್ ಪಾಯಿಂಟ್ ಏನಿರುತ್ತೆ ಅದನ್ನ ನಾವು 0 ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಅಂಡ್ ಕಿರ್ಚಾಫ್ ಕರೆಂಟ್ ಲಾ ಇಸ್ ಕಾಲ್ಡ್ ಆಸ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್. ವೋಲ್ಟೇಜ್ ಲಾ ಏನಂತ ತಗೊಂತೀವಿ, EMF ಮತ್ತೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ಕೊಂತೀರಾ. ದಿಟ್ ಒನ್ ಈಸ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಅಂಡ್ ಸೈನ್ ಕನ್ವೆನ್ಷನ್ ನಿಮಗೆ ಗೊತ್ತಾಗಿದೆ, ಆಮೇಲೆ ಕಿರ್ಚಾಫ್ ಕರೆಂಟ್ ಲಾದಲ್ಲಿ ಸೈನ್ ಕನ್ವೆನ್ಷನ್ ಗೊತ್ತಾಗಿದೆ. ಸೊ ಇವೆರಡು ಬೇಸಿಸ್ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಯಾವ ತರ ಸಾಲ್ವ್ ಮಾಡ್ಬೋದು ಅಂತಂದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.